ಸೊ ಹೈ ಫ್ರೆಂಡ್ಸ್ ಬಂದು ನಲ್ಲಿಂದಿನ ಮಾರ್ಕೆಟನ್ನು ನಾವು ಯಾವ ರೀತಿ ಟ್ರೇಡ್ ಮಾಡ್ಕೊಳ್ಳೋಣ. ಸೊ ನಿನ್ನಿಂದ ನಾವು ಡಿಸ್ಕಷನ್ ಮಾಡಿದ ಪ್ರಕಾರ ಏನಾಗಿತ್ತಪ್ಪ ಅಂದ್ರೆ ನಿನ್ನಿಂದ ಮಾರ್ಕೆಟ್ ಗ್ಯಾಪ್ ಫಿಲ್ ಆಗಿದೆ ಅಂತ ಹೇಳಿದೆ. ಓಕೆ, ಸೊ ಗ್ಯಾಪ್ ಫಿಲ್ ಆದ್ರೂ ಕೂಡ ಮೇನ್ ಇಂಪಾರ್ಟೆಂಟ್ ನಮ್ಗೆ ಏನು ಪಾಯಿಂಟ್ ಹೇಳಿದಪ್ಪ ಅಂದ್ರೆ ಯಾವಾಗ ಈ ಒಂದು ಪಾಯಿಂಟ್ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಕನ್ಸೋಲೇಷನ್ ಆಗಿ ಮಾರ್ಕೆಟ್ ಮೇಲಿನ ಸೈಡ್ ಬ್ರೇಕ್ ಮಾಡುತ್ತೆ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಮಾರ್ಕೆಟ್ದಲ್ಲಿ ಬೈಯರ್ಸ್ ಬರ್ತಾರೆ. ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ ಮತ್ತೆ ಮಾರ್ಕೆಟ್ ಈ ಒಂದು ಸೆಕೆಂಡ್ ರೆಸಿಸ್ಟೆನ್ಸ್ ಏನಿತ್ತಲ್ಲ ಅದು ಬ್ರೇಕ್ ಮಾಡ್ಕೊಂಡು ಮತ್ತೆ ರಿಟರ್ನ್ ಒಳಗಡೆ ಕೆಳಗಡೆ ಬಂತಪ್ಪ ಅಂತಂದ್ರೆ ಅವಾಗ ಏನಾಗುತ್ತೆ ಮಾರ್ಕೆಟ್ ಮತ್ತೆ ಸೆಲ್ಲಿಂಗ್ ಸೈಡ್ ಹೋಗುತ್ತೆ ಅಂತ ಹೇಳಿದೆ. ಓಕೆ, ಸೊ ಮೇನ್ ಇಂಪಾರ್ಟೆಂಟ್ ಯಾಕೆ ಈ ರೀತಿ ಆಗ್ತದಪ್ಪ ಅಂತಂದ್ರೆ ಒಂದೇದು ಇದೇನಿದು ಒಂದು ಮೇನ್ ಇಂಪಾರ್ಟೆಂಟ್ ಕ್ರೂಷಿಯಲ್ ಲೆವೆಲ್ ಏನಿತ್ತಲ್ಲ, ಓಕೆ 56,200 ಈ ಲೆವೆಲ್ ಏನಿತ್ತಲ್ಲ ಈ ಲೆವೆಲ್ ಏನಾಯ್ತಪ್ಪ ಅಂತಂದ್ರೆ ರಿಟರ್ನಿಂಗ್ ಆಗಿ ಏನಾಗಿತ್ತಪ್ಪ ಫೇಕ್ ಬ್ರೇಕ್ಔಟ್ ಆಗಿದೆ. ಹೌದಾ, ಫೇಕ್ ಬ್ರೇಕ್ಔಟ್ ಆಗಿದೆ ಒಂದೇದು. ಈ ಎರಡನೇ ರೀತಿ ಏನಪ್ಪ ಅಂದ್ರೆ ಇರಾನ್ ಮತ್ತು ಇಸ್ರೇಲ್ ಏನು ಎರಡು ವಾರ ನಡೆದವಲ್ಲ ಕಂಟಿನ್ಯೂಸ್ ಆಗಿ, ಆ ಎರಡು ವಾರಗಳಿಂದ ಏನಂತಪ್ಪ ಟೋಟಲ್ ಗ್ಲೋಬಲ್ ಮಾರ್ಕೆಟ್ ಕ್ರಿಪ್ಟೋ ಕರೆನ್ಸಿ ಆಗಿರ್ಬೋದು ಮತ್ತು ಫಾರೆಕ್ಸ್ ಆಗಿರ್ಬೋದು ಮತ್ತು ಇದು ನಮ್ದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಎಲ್ಲ ಕಂಟ್ರಿಗಳು ಏನಾಯ್ತಪ್ಪ ಮಾರ್ಕೆಟ್ ಸ್ವಲ್ಪ ಡೌನ್ ಬರ್ತದೆ. ಓಕೆ, ಸೊ ಹೀಗಾಗಿ ಏನಾಯ್ತಪ್ಪ ಅಂದ್ರೆ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫ್ಲಾಟ್ ಆಗಿ ಓಪನ್ ಆಯ್ತು ಅಲ್ಲೇ ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿದೆ. ಓಕೆ, ಸೊ ಇದು ನಳಿಂದ್ರ ನಾವು ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಲೆವೆಲ್ ಯಾವ್ದು ಮಾರ್ಕೆಟ್ ಇಲ್ಲಿ ಕ್ಯಾಲಿಂಗ್ ಕ್ರಾಸ್ ಆಗೋದು. ಓಕೆ, ಸ್ವಲ್ಪ ಮೋಸ್ಟ್ ಪ್ರಾಬ್ಲಮ್ ಇದೆ. ಓಕೆ, ಈ ಲೆವೆಲ್ ಏನಿದ್ರೆ ಈ ಲೆವೆಲ್ ಒಟ್ಟ ಮಾರ್ಕೆಟ್ ಏನಾದ್ರು ಕ್ರಾಸ್ ಆಗೋದು. ಕೆಳಗಿನ ಸೈಡ್ ಈ ಲೆವೆಲ್ ಏನಾದ್ರು ಮಾರ್ಕೆಟ್ ಕ್ರಾಸ್ ಮಾಡ್ತಪ್ಪ ಅಂದ್ರೆ ಅವಾಗ ಮತ್ತೆ ಏನಾಗುತ್ತಪ್ಪ ಅಂದ್ರೆ ಮಾರ್ಕೆಟ್ ಅಲ್ಲಿ ಮತ್ತೆ ಸೆಲ್ಲಿಂಗ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದಾವೆ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಲೆವೆಲ್ ಏನು ಇವತ್ತಿನ ಈ ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ರೆ ಈ ರೆಸಿಸ್ಟೆನ್ಸ್ ಅನ್ನು ನಾಳಿನ ದಿನ ಬ್ರೇಕ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ಇಲ್ಲಿ ಕನ್ಸಲ್ಟೇಷನ್ ಇದೇ ಒಂದು ಕೆಳಗಿನ ಸೈಡ್ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಇಲ್ಲಿ ಹೋಗಿ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಬ್ರೇಕ್ ಮಾಡಬೇಕು. ಇಲ್ಲಪ್ಪ ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಮೇಲಿನ ಸೈಡ್ ಓಪನ್ ಆಗಿ ಕೆಳಗಡೆ ಬಂದು ಮತ್ತೆ ಈ ರೀತಿ ಮೇಲಿನ ಸೈಡ್ ಆಪ್ಷನ್ ಬ್ರೇಕ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಪ್ಪ ಅಂತಂದ್ರೆ ಏನಾಗುತ್ತೆ ಮಾರ್ಕೆಟ್ ಈ ಒಂದು ಸೈಡ್ ಕೆಳಗಡೆ, ಓಕೆ ಈ ರೇಟ್ ಕೆಳಗಡೆ ಏನಾದ್ರು ಮಾರ್ಕೆಟ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ದಿನ ಇಲ್ಲೇ ಸೈಡ್ ಓಪನ್ ಆಗಿ ಕನ್ಸಲ್ಟೇಷನ್ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಇದೇನು ಲೆವೆಲ್ ಹೇಳ್ತದಿಲ್ಲ ಈ ಲೆವೆಲ್ ಅನ್ನ ಏನಾಗ್ತಪ್ಪ ಅಂದ್ರೆ ಈಸಿಯಾಗಿ ಬ್ರೇಕ್ ಮಾಡೋದು ಸಾಧ್ಯತೆಗಳು ಕೆಳಗಿನ ಸೈಡ್ ಇದು ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ನಾಳಿನ ದಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗ್ತದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ನೀವು ಟ್ರಿಕ್ಕಿಯಾಗಿ ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಸೊ ಇದನ್ನ ನಾವು ಒಂದು 15 ಮಿನಿಟ್ಸ್ ಟೈಮ್ ಫ್ರೇಮ್ ನೋಡ್ಕೊಂಡ್ರೆ ಏನಾಗ್ಬೋದಪ್ಪ ಅಂದ್ರೆ ಇಲ್ಲ ಈ 15 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ಇಂಪಾರ್ಟೆನ್ಸ್ ಏನದಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಏನಿದೆ ನಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಈ ಒಂದೇನು ಪಾಯಿಂಟ್ ಇರ್ತದೆ ನಮ್ಗೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇರ್ತದೆ. ಹೌದಾ, ಈ ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಇತ್ತು. ಆಮೇಲೆ ನೆಕ್ಸ್ಟ್ ಇದೊಂದು ಪಾಯಿಂಟ್ ಅಂತ ಹೇಳಿದೆ. ಓಕೆ, ಮಾರ್ಕೆಟ್ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಪಾಯಿಂಟ್ ಅಂತ ಹೇಳಿದೆ. ಆಮೇಲೆ ಇದು ಒಂದು ಪಾಯಿಂಟ್ ಹೇಳಿದೆ. ಇದು ಟೋಟಲ್ ಏನಪ್ಪ ಅಂದ್ರೆ ಇದೇನು ಬೇರಿಸ್ ಝೋನ್ ಇತ್ತು ಈ ಬೇರಿಸ್ ಝೋನ್ ಮಾರ್ಕೆಟ್ ಇವಾಗ ನಿಂತಿದೆ. ಒಂದ್ ವೇಳೆ ನಾಳೆ ಏನಾದ್ರು ಮಾರ್ಕೆಟ್ ಇದೇ ರೀತಿ ಇಲ್ಲಿ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ನಾಳಿನ ದಿನ ಮಾರ್ಕೆಟ್ ಎಲ್ಲಿಂದ ತನಕ ಹೋಗ್ಬೋದಪ್ಪ ಫಸ್ಟ್ ನಮ್ಗೆ ಸಪೋರ್ಟ್ ಸಿಗ್ತಕ್ಕಂಥದ್ದು 55,400. ಅದು ಏನಾದ್ರು ಬ್ರೇಕ್ ಮಾಡ್ಕೊಂಡೈತಪ್ಪ ಮತ್ತೆ ಮಾರ್ಕೆಟ್ ಎಲ್ಲಿ ತನಕ ಹೋಗ್ತಪ್ಪ ಅಂತಂದ್ರೆ 55,100 ತನಕ ಮಾರ್ಕೆಟ್ ಕೆಳಗಿನ ಸೈಡ್ ಹೋಗ್ತಕ್ಕಂಥ ಸಾಧ್ಯತೆಗಳು ಇಲ್ಲಿ ಜಾಸ್ತಿ ಇದಾವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಾಳಿನ ದಿನ ನೀವು ಸ್ವಲ್ಪ ಟ್ರಿಕೆ ನೋಡ್ರಿ. ಒಂದ್ ವೇಳೆ ಏನಾದ್ರು ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮತ್ತೆ ಈ ಸ್ಪೇಸ್ ಬಂದು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಮೇಲಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ ಮಾರ್ಕೆಟ್ ಒಂದು ಬುಲಿಶ್ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಹೋಗುತ್ತೆ. ಒಂದ್ ವೇಳೆ ಏನಾದ್ರು ಈ ರೀತಿನೂ ಆಗ್ತಕ್ಕಂಥ ಚಾನ್ಸಸ್ ಹೆಂಗಪ್ಪ ಅಂದ್ರೆ ಮಾರ್ಕೆಟ್ ಇಲ್ಲಿ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬಂದು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬರ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಇದೇನಪ್ಪ ಅಂದ್ರೆ ನಮ್ಗೆ ಸಿನಾರಿಯೋ ಎರಡೂ ಗೊತ್ತಿರ್ಬೇಕು. ಓಕೆ, ಡೈರೆಕ್ಟ್ ಅದು ಗ್ಯಾಪ್ ಅಪ್ ಆಗ್ತಕ್ಕಂಥ ಸಿನಾರಿಯೋ ತುಂಬಾನೇ ಕಡಿಮೆ ಇದಾವೆ. ಓಕೆ, ಈ ಒಂದು ಇವತ್ತು ಚಾರ್ಟ್ ನೋಡಿದ್ರೆ ಒಂದು ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತಪ್ಪ ಅಂದ್ರೆ ಓಕೆ ಇಲ್ಲಿ ಗ್ಯಾಪ್ ಡೌನ್ ಲೈಟ್ ಒಂದು 100 ಅಥವಾ 150 ಪಾಯಿಂಟ್ ಏನಾದ್ರು ಗ್ಯಾಪ್ ಡೌನ್ ಓಪನ್ ಆಯ್ತು ಮಾರ್ಕೆಟ್ ಸ್ವಲ್ಪ ಮೇಲ್ಗಡೆ ಹೋಗಿ ಡೈರೆಕ್ಟ್ ಆಗಿ ಕೆಳಗಡೆ ಬಂದು ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಗಿ ಈ ಒಂದೇನೇ ಪಾಯಿಂಟ್ ಇದೆಲ್ಲ 55,400 ಈ 55,400 ಏನಾಗುತ್ತೆ ಮತ್ತೆ ಮಾರ್ಕೆಟ್ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದು ಜಾಸ್ತಿ ಇರ್ತವೆ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ಅಂದ್ರೆ ಮಾರ್ಕೆಟ್ದಲ್ಲಿ ನೀವು ನಾಳಿನ ಸ್ವಲ್ಪ ಟ್ರಿಕ್ಕಿಯಾಗಿ ನೀವು ಟ್ರೇಡ್ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಸೊ ಅದೇ ರೀತಿಯಾಗಿ ನಾವು ನಿಫ್ಟಿ ನೋಡ್ಕೊಂಡ್ರೆ ನಿಫ್ಟಿನೂ ಕೂಡ ಸೇಮ್ ಒಂದು ಅನಲೈಸೇಷನ್ ಅನ್ನು ನೋಡ್ಕೋಬಹುದು. ನಿಫ್ಟಿ ಒಳಗೆ ಏನಾಗಿತ್ತಪ್ಪ ಅಂದ್ರೆ ನಿನ್ನಿನ ದಿನ ಬ್ಯಾಂಕ್ ನಿಫ್ಟಿಗಿಂತಾನು ತುಂಬಾ ಚೆನ್ನಾಗಿ ಏನಾಗಿತ್ತಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಫಿಲ್ ಆಗಿತ್ತು. ಓಕೆ, ಸೊ ಈ ಗ್ಯಾಪ್ ಫಿಲ್ ಆದ್ರೂ ಕೂಡ ಮಾರ್ಕೆಟ್ ಏನಾಗಿತ್ತಪ್ಪ ಅಂತಂದ್ರೆ ಈ ಒಂದು ಏರಿಯಾ ಬ್ರೇಕ್ ಮಾಡಕ್ ಆಗ್ಲಿಲ್ಲ 25,000. ಓಕೆ, ಈ ರೌಂಡ್ ಫೇರ್ ಏನಿದೆ ಈ 25,000 ಇರ್ತಕ್ಕಂಥ ರೌಂಡ್ ಫಿಗರ್ ಬ್ರೇಕ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ಏನಾಗಿದಪ್ಪ ಅಂದ್ರೆ ರಿವರ್ಸ್ ಎರಡೇ ಒಂದಿದೆ. ಯಾಕಪ್ಪ ಅಂದ್ರೆ ನಾ ಆಗಲೇ ಹೇಳಿದಿಲ್ಲ ಇಸ್ರೇಲ್ ಮತ್ತು ಇರಾಕ್ ವಾರ್ ಅಂತಕ್ಕಂಥದ್ದು ಈ ಒಂದೇನ ನಾಳಿನ ಈ ಬಿರಿಸ್ ಏನಾದ್ರು ಬ್ರೇಕ್ ಮಾಡ್ಕೊಂಡು ಕನ್ಸಲ್ಟೇಷನ್ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ದಲ್ಲಿ ಹೆವಿ ಸೆಲ್ಲಿಂಗ್ ನಾವು ನೋಡ್ತಕ್ಕಂಥ ಸಾಧ್ಯತೆಗಳು ಇದು ಜಾಸ್ತಿ ಇರ್ತಾವೆ. ಸೊ ಇದನ್ನೇ ನಾವು ಒಂದು 15 ಮಿನಿಟ್ಸ್ ಟೈಮ್ ನೋಡ್ಕೊಂಡ್ ಬಂದ್ರೆ ಏನಿರುತ್ತೆ ಅಂತ ನೋಡಿದ್ರೆ ನೋಡಿ 15 ಮಿನಿಟ್ಸ್ ಟೈಮ್ ಫ್ರೇಮ್ದಲ್ಲಿ ಏನೈತಪ್ಪ ಅಂದ್ರೆ ನಾನು ನಿನ್ನೆ ಹೇಳಿದ್ದೆ. ಓಕೆ,
ಮಾರ್ಕೆಟ್ದಲ್ಲಿ ಏನಾಗಿದೆಪ್ಪ ಅಂದ್ರೆ ಇದು ಇವಾಗಂತೂ ಇದು ಗ್ಯಾಪ್ ಫಿಲ್ ಮಾಡೈತಿ. ಓಕೆ, ಸ್ವಲ್ಪ ಮೋಸ್ಟ್ ಪ್ರಾಬ್ಲಮ್ ಇದೆ. ಇದು ಗ್ಯಾಪ್ ಫಿಲ್ ಆಗಿದೆ. ಓಕೆ, ಸೊ ಗ್ಯಾಪ್ ಫಿಲ್ ಆಗಿದೆ. ಅದಕ್ಕೆ ಏನ್ ಮಾಡ್ಬೋದಪ್ಪ ಅಂದ್ರೆ ಅಕಸ್ಮಾತ್ ಇಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಈ ಒಂದು ಲೆವೆಲ್ ಅನ್ನ ಕ್ರಾಸ್ ಮಾಡ್ಬೇಕಂತ ಹೇಳಿದೆ. ಓಕೆ, ಸೊ ಮಾರ್ಕೆಟ್ ಏನಾಯ್ತಪ್ಪ ಅಂದ್ರೆ ಈ ಲೆವೆಲಿಗೆ ಫ್ಲಾಟ್ ಓಪನ್ ಆದ್ರೂ ಕೂಡ ಕ್ರಾಸ್ ಮಾಡಲಿ, ಡೈರೆಕ್ಟ್ ಆಗಿ ಏನೈತಪ್ಪ ಅಂದ್ರೆ ಸೆಲ್ಲಿಂಗ್ ಆಯ್ತು. ಯಾಕಪ್ಪ ಇದನ್ನು ಕ್ರಾಸ್ ಆಗ್ಬೇಕು, ಇದ್ರ ಕ್ರಾಸ್ ಆಗೋದ್ರ ಜೊತೆಗೆ ಈ 25,000 ರೌಂಡ್ ಫಿಗರ್ ಕ್ರಾಸ್ ಬೇಕಂತ ಹೇಳಿ. ಯಾಕಪ್ಪ ಅಂದ್ರೆ ಈ ಒಂದು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಲೆವೆಲ್ ಇತ್ತ. ಓಕೆ, 20,150 ಈ ಲೆವೆಲ್ ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥ ಲೆವೆಲ್ ಇತ್ತು. ಅದಕ್ಕೆ ಏನಂತಪ್ಪ ಅಂದ್ರೆ ಈ ಲೆವೆಲ್ ದಾಟ್ಕೊಂಡು ಮತ್ತೆ ಈ ಲೆವೆಲ್ ಕೂಡ ದಾಟ್ಬೇಕಂತ ಹೇಳಿದೆ. ಓಕೆ, ಸೊ ಇವತ್ತೇನಪ್ಪ ಫ್ಲಾಟ್ ಓಪನ್ ಆಯ್ತು, ಡೈರೆಕ್ಟ್ ಆಗಿ ಕೆಳಗಡೆ ಬಂತು. ಮತ್ತೆ ಈ ಝೋನ್ ಇತ್ತಲ್ಲ, ಈ ಝೋನ್ ಏನ್ ಮಾಡುತ್ತೆ ಸ್ವಲ್ಪ ಸಪೋರ್ಟ್ ತಗೊಂಡು ಮಾರ್ಕೆಟ್ ಇಲ್ಲಿ ಕನ್ಸಲ್ಟೇಷನ್ ಇದೆ. ಓಕೆ, ಸೊ ನಾಳಿನ ದಿನ ಏನಾದ್ರು ಡೈರೆಕ್ಟ್ ಆಗಿ ಮಾರ್ಕೆಟ್ ಇದೇ ಒಂದು ಝೋನ್ ದಲ್ಲಿ ಏನಾದ್ರು ಓಪನ್ ಆಯ್ತಪ್ಪ ಅಂತಂದ್ರೆ ಮತ್ತೆ ಇಲ್ಲಿ ಕನ್ಸಲ್ಟೇಷನ್ ಆಯ್ತಪ್ಪ ಅಂದ್ರೆ ಈ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕೆಳಗಿನ ಸೈಡ್ ಬ್ರೇಕ್ ಮಾಡ್ತಪ್ಪ ಅಂದ್ರೆ ಮತ್ತೆ ಈ ಒಂದು ಏರಿಯಾ ಏನಾಗ್ತಪ್ಪ ಅಂದ್ರೆ ನಮಗೆ ಸಪೋರ್ಟ್ ಝೋನ್ ಆಗಿ ಕ್ರಿಯೇಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಫುಲ್ ಬ್ಯಾಕ್ ತಗೋಬಹುದು. ಅಥವಾ ಇಲ್ಲಿ ಮತ್ತೆ ಕನ್ಸಲ್ಟೇಷನ್ ಆಗಿ ಕೆಳಗಿನ ಸ್ಟಾರ್ ಬರ್ಲಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಮತ್ತೆ 24,650 ಇದೇನಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಒಂದು ಸಪೋರ್ಟ್ ಝೋನ್ ಆಗಿ ನಮಗೆ ಕನ್ವರ್ಟ್ ಆಗುತ್ತೆ. ಓಕೆ, ಆ ಒಂದ್ ವೇಳೆ ಏನಾದ್ರು ಇಲ್ಲಿ ಓಪನ್ ಆಗಿ ಕನ್ಸಲ್ಟೇಷನ್ ಆಗಿ ಮೇಲೆ ಸೈಡ್ ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತಪ್ಪ ಅಂದ್ರೆ ಈ ಒಂದು ಲೆವೆಲ್ ಏನಪ್ಪ ನಮಗೆ ತುಂಬಾನೇ ಕ್ರೂಷಿಯಲ್ ಆಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಆಗುತ್ತೆ. ಇದನ್ನು ಕೂಡ ಹೋಯ್ತಪ್ಪ ಅಂದ್ರೆ ಈ ಒಂದು ಲೆವೆಲ್ ಸರಿಯಾಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಈ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಮಗೆ ಈ ಒಂದು ಲೆವೆಲ್ ಟೋಟಲ್ ಆಗಿ ಈ ಒಂದು ಲೆವೆಲ್ ಆಮೇಲೆ ಈ ಒಂದು ಲೆವೆಲ್ ಈ ಎರಡು ಲೆವೆಲ್ ಮೇಲಿನ ಸೈಡ್ ಬ್ರೇಕ್ ಮಾಡಬೇಕು, ಇಲ್ಲಪ್ಪ ಅಂದ್ರೆ ಕೆಳಗಿನ ಸೈಡ್ ಬ್ರೇಕ್ ಮಾಡಬೇಕು. ಅಲ್ಲಿವರೆಗೂ ಏನಾಗಪ್ಪ ಅಂದ್ರೆ ಹೆವಿ ಆಗಿರ್ತಕ್ಕಂಥ ಸೆಲ್ಲಿಂಗ್ ಮತ್ತು ಹೆವಿ ಆಗಿರ್ತಕ್ಕಂಥ ಬೈಯರ್ಸ್ ಇಲ್ಲಿ ಬರೋದಿಲ್ಲ. ಸೊ ಹೀಗಾಗಿ ಏನ್ ಮಾಡ್ರಪ್ಪ ನಾನು ನಾಳಿನ ದಿನ ಸ್ವಲ್ಪ ಟ್ರಿಕ್ ಆಗಿ ನೋಡ್ಕೊಂಡು ಕ್ವಾಂಟಿಟಿಗಳನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಟ್ರೈ ಮಾಡೋದು ತುಂಬಾನೇ ಒಳ್ಳೇದು. ಓಕೆ, ಥ್ಯಾಂಕ್ ಯು, ಬಾಯ್.